ನಮಸ್ಕಾರ. ನೀವೆಲ್ಲರೂ ಹ್ಯಾರಿ ಪಾಟರ್ ಅನ್ನೋಂಥ ವರ್ಲ್ಡ್ ಅಂತೂ ಕೇಳಿರ್ತೀರ. ಬಟ್ ಆ ಹ್ಯಾರಿ ಪಾಟರ್ದ ಹಿಂದಿನ ಸಕ್ಸಸ್ ಸ್ಟೋರಿ ಅಂದರೆ ಆ ಒಂದು ಹ್ಯಾರಿ ಪಾಟರ್ನ ಈ ಜಗತ್ತಿಗೆ ಪರಿಚಯಿಸಕ್ಕಂಥ ಒಂದು ಮಹಿಳೆಯ ಒಂದು ಸಕ್ಸಸ್ ಸ್ಟೋರಿ ಬಗ್ಗೆ ನಾನು ಹೇಳ್ತೇನೆ. ಆ JK ರಾಲಿಂಗ್ ಅನ್ನೋದು ಒಬ್ಬ ಮಹಿಳೆ ಈ ಹ್ಯಾರಿ ಪಾಟರ್ನ ಈ ಜಗತ್ತಿಗೆ ಪರಿಚಯಿಸ್ತಕ್ಕಂಥ ಕೆಲಸ ಮಾಡಿರೋರು. ಬಟ್ ಹ್ಯಾರಿ ಪಾಟರ್ನ ನೀವೆಲ್ಲರೂ ಪಿಕ್ಚರ್ ನೋಡಿದ್ದೀರಾ. ಏನು ಗೊತ್ತಾ, ಆ JK ರಾಲಿಂಗ್ ಒಂದು ಸಲ ಟ್ರೈನಲ್ಲಿ ಜರ್ನಿ ಮಾಡಬೇಕಾದಾಗ ಅವಳಿಗೆ ವಿಂಡೋ ಸೀಟಲ್ಲಿ ಕುಂತು ಜರ್ನಿ ಮಾಡ್ತಿರ್ತಾಳೆ. ಆವಾಗ ಈ ಒಂದು ವಿಂಡೋ ಸೀಟಲ್ಲಿ ಹೊರಗಡೆ ನೋಡ್ತಾ ಅವಳಿಗೆ ಈ ಕತೆ ನೆನಪು ಬರುತ್ತೆ. ಸೊ ಆವಾಗ ಕತೆ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಕತೆ ಒಂದು ಕಂಪ್ಲೀಟ್ ಆಗುತ್ತೆ. ಸೊ ಅದನ್ನು ನೀವು ನೋಡಿರ್ಬೋದು, ಹ್ಯಾರಿ ಪಾಟರ್ ಇದು ಎಷ್ಟು ಸೀರೀಸ್ ಓಡಿದೆ ಅಂತ ಅಲ್ವಾ. ಸೊ ಅಲ್ಲಿ ಹ್ಯಾರಿ ಪಾಟರ್ ಕತೆ ಬರೀತಾರೆ. ಆ ಕಥೆಯನ್ನು ಮುದ್ರಿಸಿ ಜಗತ್ತಿಗೆ ಪರಿಚಯ ಮಾಡೋಣ ಜಗತ್ತಿಗೆಲ್ಲ ಅಂತ ಅಂದ್ಕೊಂಡಾಗ ಅವರಿಗೆ ಯಾರೂ ಸಾಥ್ ಕೊಡಲ್ಲ. ಎಷ್ಟು ಒಂದು 11 ಮಂದಿ ಪ್ರೊಡ್ಯೂಸರ್ ಕಡೆ ಹೋಗ್ತಾಳೆ, ಇದನ್ನು ನಾವು ಪಿಕ್ಚರ್ ಮಾಡಿಬಿಡೋಣ ಅಂತೇಳಿ ಎಲ್ಲ ಕಡೆ ಅಡ್ಡಾಡಿ ಅಲ್ಲದಲ್ಲದು ರೊಕ್ಕ ಹಾಕ್ತಾಳೆ. ಯಾಕಂದರೆ ಅವ್ರು ಇದ್ದಿದ್ದು ಒಂದು ಕೆಲಸ ಜಾಬು ಟೀಚರ್ ನೌಕರಿ ಬಿಟ್ಟಿರ್ತಾರೆ. ಬಿಟ್ಟು ಅದನ್ನೆಲ್ಲ ಟ್ರೈ ಮಾಡ್ತಾರೆ. ಅದಾಗಲ್ಲ. ಯಾಕಂದರೆ 11 ಮಂದಿ ರಿಜೆಕ್ಟ್ ಮಾಡ್ತಾರೆ. 11 ಮಂದಿ ರಿಜೆಕ್ಟ್ ಮಾಡಿದರೂ ಕೂಡ JK ರಾಲಿಂಗ್ ಅವರು ಒಟ್ಟೆ ತಲೆ ಕೆಡಿಸ್ಕೊಂಡಿಲ್ಲ, ಬದಿಗಿಟ್ಟರು. ಏನು ಗೊತ್ತಾ, ಈ ಫೇಲ್ಯೂರ್ 11 ಸಲ ಆಗಿರೋ ಫೇಲ್ಯೂರ್ನ ಬದಿಗಿಟ್ಟು ಸೂಸೈಡ್ ಅಟೆಂಪ್ಟ್ ಮಾಡ್ಕೊಳಕ್ಕೆ ಹೋದವರು ಕೂಡ ಒಳ್ಳೆ ಧೈರ್ಯನ ಗೆಡೋಸೋದು ಬೇಡ, ನಾನು ಪ್ರಯತ್ನ ಪಟ್ಟರೆ ಸಿಗುತ್ತೆ ಚಲನ ಅಂತ ಒಂದು ಬೈಕ್ ಇಟ್ಕೊಂಡು ಮತ್ತೆ ಮೇಲೆ ಬರ್ತಾರೆ. ಅದೇ ನೆಕ್ಸ್ಟು ಅಂದರೆ 12th ಅಟೆಂಪ್ಟಲ್ಲಿ ಬ್ಲೂಮ್ಸ್ಬರಿ ಅಂಥೇಳಿ ಒಂದು ಪ್ರೊಡ್ಯೂಸರ್, ಆ ಪ್ರೊಡ್ಯೂಸರ್ ಏನು ಮಾಡ್ತಾರೆ, ಅದನ್ನು ಒಪ್ಕೊತಾರೆ. ಆ ಕಥೆನ ರೆಡಿ ಮಾಡಿ ಪಿಕ್ಚರ್ ಮಾಡಿ ಜಗತ್ತಿಗೆ ಹರಿಬಿಡ್ತಾರೆ. ಸೊ ಅದಾದಮೇಲೆ ನಿಮಗೆ ಗೊತ್ತು ಹ್ಯಾರಿ ಪಾಟರ್ ಎಷ್ಟೆಲ್ಲ ರನ್ ಆಗಿದೆ ಅಂತ. ಸೊ ಒಂದೇ ಪಾಯಿಂಟು ಏನಂದರೆ, ಸರ್ ಸಕ್ಸಸ್ ನಮ್ಮ ಹಿಂದೆ ಬೆನ್ನತ್ತಿರುತ್ತೆ ಸರ್, ದಯವಿಟ್ಟು ಪೇಷನ್ಸ್ ಅನ್ನೋದು ಇಟ್ಕೋಬೇಕು. ಅರ್ಥ ಆಯ್ತಾ? ಫೇಲ್ಯೂರ್ ಆಗ್ತಾಯಿದೆ ಅಂತಂದರೆ ಈ ಕೆಲಸ ನನ್ನಿಂದ ಆಗ್ತಾಯಿಲ್ಲ ಅಂತಲ್ಲ, ಆ ಕೆಲಸ ಹೇಗಾಗಬೇಕು ಅದನ್ನು ಮಾತ್ರ ಥಿಂಕ್ ಮಾಡಬೇಕು. ಆಗಲ್ಲ ಅನ್ನೋದನ್ನು ನಾವೇ ಥಿಂಕ್ ಮಾಡ್ಕೊಂಡು ನಿಂತಿರಿದ್ರೆ ಆ ಕೆಲಸ ಆಗೋದೇ ಇಲ್ಲ. ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಕೆಲಸ ಮಾಡಬೇಕಾದಾಗ ಫೋಕಸ್ ಇಟ್ಟು ಕೆಲಸ ಮಾಡ್ತಿರ್ತೀರ. ದಯವಿಟ್ಟು 1, 2, 3 ಸಲ ಫೇಲ್ಯೂರ್ ಆಗಿರುತ್ತೆ, 4 ಸಲ ಫೇಲ್ಯೂರ್, ತಲೆ ಕೆಡಿಸ್ಕೋಬೇಡಿ. ಕೀಪ್ ಆನ್ ಯುವರ್ ಫೋಕಸ್ ಆನ್ ದ ಟಾರ್ಗೆಟ್. ಓಕೆನಾ? ಸೊ ಮಾತು ಅರ್ಥ ಆಗಿದೆ ಅಂದ್ಕೊತೀನಿ. ಹಾಗೆ ಇನ್ನೊಂದು ಮಾತು ಹೇಳ್ತೀನಿ, ದಯವಿಟ್ಟು ಜಾಬ್ ಮೇಲೆ ಗಮನ ಇಟ್ಕೊಂಡು ಕೂತ್ಕೋಬೇಡಿ. ಏನಾದರೂ ಟ್ಯಾಲೆಂಟ್ ಇದ್ದರೆ ಆ ಟ್ಯಾಲೆಂಟ್ ಹೊರಗೆ ತೊಗೊಂಬಂದು ಇನ್ವಾಲ್ವ್ ಆಗಿ. ಯಾಕಂದರೆ ಇವಾಗ ದುಡಿದು ನೀವು ಗಳಿಸ್ತೀನಿ ಅಂತಂದರೆ 100% ಬರೆದಿಟ್ಕೊಳ್ಳಿ, ಆಗಲ್ಲ. ನೀವು ದುಡಿಯೋದು ಎಲ್ಲಿ ದುಡಿತೀರಾ ಅಲ್ಲಿ ಮಾಲೀಕ್ ಮಾತ್ರನೇ ಬೆಳೆಯೋದು, ನಿಮಗೆ ಬೆಳೆಯೋಕೆ ಆಗಲ್ಲ. ಸೊ ವಿಚಾರ ಮಾಡಿ. ಥ್ಯಾಂಕ್ ಯು. ಹಾಗೆ ಯಾರ್ಯಾರು ಹೊಸ ಚಾನಲ್ಗೆ ಅಂದರೆ ಹೊಸದಾಗಿಂತ ಬಂದು ನನ್ನ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್. ಪ್ಲೀಸ್ ಸಪೋರ್ಟ್. ಥ್ಯಾಂಕ್ ಯು.